ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಂಘ ದೇರ್ಲಕಟ್ಟೆ ಈ ಒಂದು ಸಂಸ್ಥೆಯ ವತಿಯಿಂದ ಏರ್ಪಡಿಸಿದಂತಹ ಸೌಹಾರ್ದ ಇಫ್ತಾರ್ ಕೂಟದ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ನಮ್ಮ ಸನ್ಮಿತ್ರರಾಗಿರುವಂತಹ ರವಿರಾಜ್ ಶೆಟ್ಟರ್ ಅವರೇ, ಸನ್ಮಿತ್ರರಾಗಿರುವಂತಹ CM ಫಾರೂಕ್ ಅವರೇ, ಯುವ ಮುಖಂಡರಾಗಿರುವಂತಹ ರೌಫ್ ಅವರೇ, ಅದೇ ರೀತಿ ನಮ್ಮ ಗ್ಯಾರಂಟಿ ಸಮಿತಿಯ ತಾಲೂಕಿನ ಅಧ್ಯಕ್ಷ ಆಗಿದ್ದ ರಫೀಕ್ ಅವರೇ, ನಮ್ಮ ಹಿರಿಯರಿಗೆ ಮಾರ್ಗದರ್ಶನ ನಮ್ಮ ಗೌರವಂತ ಇಲಿಯಾಸ್ ಅಕ್ಕನ್ ಅವರೇ, ನಮ್ಮ ಸೈಯದ್ ಅವರೇ, NSY ಸನ್ಮಿತ್ರ ಅಂತ ಫಹೀಮ್ ಅವರೇ, ಅದೇ ರೀತಿ ಸಿದ್ದೀಕ್ ಅವರೇ, ನಮ್ಮ ಕಬೀರ್, ನಮ್ಮ ವಲಯ ಅಧ್ಯಕ್ಷ ಅಂತ ಕಬೀರ್ ಅವರೇ, ನಸೀರ್ ವಿನೀತ್, ಎಲ್ಲ ನಮ್ಮ ಇಕ್ಬಾಲ್ ಅವರೇ, ಇಂಥ ನಮ್ಮೆಲ್ಲ ಹಿರಿಯ ಸದಸ್ಯರುಗಳೇ, ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ, ಇವತ್ತು ಇಫ್ತಾರ್ ಕೂಟಕ್ಕೆ ಬಂದಂತೆಲ್ಲ ನಮ್ಮ ಸಹೋದರ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ರಿಕ್ಷಾ ಚಾಲಕ ಮಾಲಕರ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇವತ್ತು ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದು ಆ ಸ್ವಾಭಿಮಾನ ಬದುಕನ್ನು ಸಾಗಿಸುವ ಜೊತೆಯಲ್ಲಿ ಈ ಒಂದು ಪವಿತ್ರವಾದ ತಿಂಗಳ ಪವಿತ್ರವಾದ ದಿವಸದಂದು ಎಲ್ಲರನ್ನು ಸೇರಿಸಿಕೊಂಡು ಪರಸ್ಪರ ಪ್ರೀತಿಯ ಸಹೋದರತೆ ಇಫ್ತಾರ್ ಕೂಟ ಆಚರಣೆ ಮಾಡುವ ಜೊತೆಯಲ್ಲಿ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ರೀತಿಯ ನಾವು ಸಹಕಾರ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದಲ್ಲಿ ನಾವೆಲ್ಲ ವಿಶ್ವಾಸ ಇದ್ದು ಪ್ರೀತಿಯ ಸಹೋದರ ಸಮಾನತೆಯ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯ ಮಾಡಿಕೊಂಡು ಇವತ್ತಿನ ಇಫ್ತಾರ್ ಕೂಟದಲ್ಲಿ ಅದು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕಲ್ತವ್ರು ಇರ್ಬೋದು, ಕಲಿಯದವರು ಇರ್ಬೋದು, ವ್ಯಾಪಾರ ಇದ್ದವ್ರು ಇರ್ಬೋದು, ಇಲ್ಲದಿರ್ಬೋದು, ಆದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಇದ್ದುಕೊಂಡು ನಾವೆಲ್ಲರೂ ಕೂಡ ಭಾರತೀಯರೆಂಬ ಒಂದೇ ಒಕ್ಕೂರಿನ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಕೈ ಹಿಡಿದು ನಮ್ಗೆಲ್ಲರಿಗೂ ಅತ್ಯಂತ ಸೌಹಾರ್ದ ಪ್ರೀತಿಯ ಸಂದೇಶ ಎಂದುಕೊಳ್ತಾ ಇತರ ಅಧ್ಯಕ್ಷ ಸದಸ್ಯರಿಗೂ ಇದಕ್ಕೆ ಸಹಕಾರ ಫಾರೂಕ್ ಅವರಿಗೂ, ಸಿದ್ದೀಕ್ ಅವರಿಗೂ, ಇಲಿಯಾಸ್ ಅವರಿಗೂ, ರವಿರಾಜ್ ಅವರಿಗೂ, ಈ ಸೈಯದ್ ಅವರಿಗೂ, ಕಬೀರ್ ಅವರಿಗೂ, ಇದೆಲ್ಲ ಕಟ್ಟೆ ಎಲ್ಲ ನಮ್ಮ ಅದು ಅಶ್ರಫ್ ಇರಲಿ, ಇಕ್ಬಾಲ್ ಇರಲಿ, ಬಹುಶಃ ಎಲ್ಲ ನಮ್ಮ ಸನ್ಮಿತರಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘ ರಿಜಿಸ್ಟರ್ ದೇರ್ಲಕಟ್ಟೆ ಇದರ ವತಿಯಿಂದ ನಾವು ಪ್ರಥಮ ಬಾರಿಗೆ ಈ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ನೀವು ನೋಡ್ತಾ ಇರುವ ಹಾಗೆ ನಮ್ಮ ಇದೊಂದು ಆಟೋ ರಿಕ್ಷಾ ಚಾಲಕರ ಒಂದು ಅತಿ ದೊಡ್ಡವಾದ ಒಂದು ಕನಸಿದು. ಈ ಕನಸು ಇವತ್ತು ನೆನಸಾಗಿದೆ. ಇಷ್ಟೊಂದು ಜನ ಸಾಗರ ಬರ್ತಾರೆ ನಾವು ಯೂಸಿರಲಿಲ್ಲ. ಆದರೂ ನಾವು 1,000 ಜನಕ್ಕಿಂತಲೂ ಜಾಸ್ತಿ ಆಸನ ವ್ಯವಸ್ಥೆ ಮಾಡಿದ್ರು ಇವತ್ತು ಜನ ತುಂಬ ಸೇರಿದ್ದಾರೆ. ಇದು ನಮ್ಮ ಆಟೋ ರಿಕ್ಷಾ ಚಾಲಕ ಮಾಲಕರು ಮಾಡಿದಂಥ ಶ್ರಮಕ್ಕೆ ಇವತ್ತೊಂದು ಫಲ ಸಿಕ್ಕಿದೆ. ಇದನ್ನು ಅಲ್ಲಾಹ್ ತಾಲ ಸ್ವೀಕರಿಸಲೆಂದು ನಾನು ಅಲ್ಲಾಹನ ಹತ್ರ ಪ್ರಾರ್ಥಿಸ್ತೇನೆ. ಬಹಳ ಸಂತೋಷದ ವಿಚಾರ ಏನೆಂದರೆ ಎಜುಕೇಷನ್ ಹಬ್ ಆಗಿ ಪರಿವರ್ತನೆಗೊಂಡಂತಹ ದೇರ್ಲಕಟ್ಟೆಯ ಮಧ್ಯಭಾಗದಲ್ಲಿ ರಿಕ್ಷಾ ಚಾಲಕರು ಹಾಗೂ ಮಾಲಕರು ಸೇರಿಕೊಂಡು ಇಂಥ ಒಂದು ಅದ್ಭುತಪೂರ್ವವಾದ ಇಫ್ತಾರ್ ಕೂಟವನ್ನು ರಚಿಸಿ ಸಮಾಜದ ವಿವಿಧ ಹಂತದ ಜನರನ್ನು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸುವಂತೆ ಮಾಡಿ ಎಲ್ಲರಲ್ಲೂ ಕೂಡ ಸಹೋದರತೆ ಒಗ್ಗಟ್ಟನ್ನು ಉಳಿಸಿಕೊಳ್ಳಿ ಯಶಸ್ವಿಯಾಗಿದ್ದಾರೆ. ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ವತಿಯಿಂದ ನಡೆಯುವಂಥ ಇಫ್ತಾರ್ ಕೂಟಕ್ಕೆ ಎಲ್ಲರೂ ಸೇರಿಕೊಂಡಿದ್ದಾರೆ. ಈಗ ತಾನೇ ನಮ್ಮ ಸ್ಪೀಕರ್ UT ಖಾದರ್ ಅವರು ಬರಲಿಕ್ಕಿದ್ದಾರೆ. ಅದೇ ರೀತಿ ಎಲ್ಲ ರಿಕ್ಷಾದ ಚಾಲಕರು ಮತ್ತು ಮಾಲಕರು ಸೇರಿದ್ದಾರೆ. ಈ ರಿಕ್ಷಾ ಚಾಲಕರು ಮಾಲಕರಂದರೆ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡು ಎಲ್ಲ ಕೆಲಸದಲ್ಲಿಯೂ ಪ್ರಬಲವಾಗಿ ಅವರ ಎಲ್ಲ ಉತ್ಸಾಹವನ್ನು ತೋರಿಸ್ತಾ ಈ ದೇರ್ಲಕಟ್ಟೆ ಜಂಕ್ಷನ್ನಲ್ಲಿ ಇವರು ಎಲ್ಲ ಕಾರ್ಯಕ್ರಮವನ್ನು ಹೊಂದಿಕೊಳ್ತಾರೆ. ಇದು ನನ್ನ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ. ಇದು ರಿಕ್ಷಾ ಚಾಲಕರು ಇಂತಹ ಇಫ್ತಾರ್ ಕೂಟ ಮಾಡೋದು ಭಾರಿ ಕಡಿಮೆ. ಅದರಲ್ಲಿಯೂ ದೇರ್ಲಕಟ್ಟೆ ರಿಕ್ಷಾ ಚಾಲಕರು ಮತ್ತು ಮಾಲಕ ಸಂಘದ ವತಿಯಿಂದ ನಡೆಯುವಂಥದ್ದು ತುಂಬ ಹರ್ಷದಾಯಕ. ಅವರನ್ನು ನಾನು ಎಲ್ಲರ ಕಡೆಯಿಂದ ಅಭಿನಂದಿಸ್ತೇನೆ. ಅದೇ ರೀತಿ ಇಲ್ಲಿ ಸೇರಿದ ಎಲ್ಲರನ್ನು ನಾಯಕರನ್ನು ಕೂಡ ನಾನು ಅಭಿನಂದಿಸ್ತಾ ಮಾತನ್ನು ಮುಗಿಸ್ತೇನೆ.